ಕೆಲವರು ಆಂಧ್ರ ಪ್ರದೇಶದಿಂದ ಎಲ್ಲ ಬರ್ತಾರಲ್ಲಿ ಆ ಮಾರ್ಕೆಟಿಗೆ ಭಾಳ ಜನ ಆಂಧ್ರ ಪ್ರದೇಶದವರು ಬರ್ತಾರಂತೆ. ಬಟ್ ಗಲಾಟೆ ಎಲ್ಲ ಯಾರು ಮಾಡಿದ್ರು ಎಲ್ಲ ಈಗಾಗಲೇ ಸುಮಾರು ಜನನ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಪೊಲೀಸು. ಸೊ 6-7 ವೆಹಿಕಲ್ಸನ್ನು ಸುಟ್ಟಿದ್ದಾರೆ. ನಮಗೂ ಗೊತ್ತಿಲ್ಲ ಯಾಕೆ ಅಷ್ಟೊಂದು ಒಂದೇ ಸಾರಿ ಅಷ್ಟು ರೇಟು ಕ್ರ್ಯಾಶ್ ಆಗಿದ್ದು ಗೊತ್ತಿಲ್ಲ ನಮಗೆ. ನಾವು CM ಕೂಡ ನಿನ್ನೆ ದಿವಸ ಯಾಕೆ ಆ ರೀತಿ ಆಯಿತು ಅಂತ ನೀವು ತನಿಖೆ ಮಾಡಿ ತಿಳಿಸಿ ಅಂತ ಕೂಡ ಹೇಳಿದ್ದಾರೆ. ಒಂದೇ ದಿವಸದಲ್ಲಿ 20,000 ಇರೋದನ್ನು 8,000ಕ್ಕೆ ರೇಟ್ ಬಿದ್ದರೆ ಅಷ್ಟು ಲಾಸ್ ಆಗ್ತದೆ. ಅದಕ್ಕಾಗಿ ಅವರು ರಿಯಾಕ್ಟ್ ಮಾಡಿದ್ದಾರೆ ರೈತರೆಲ್ಲ. ಆದರೆ ಅಷ್ಟು ಒಂದೇ ಸಾರಿ ಅದು ಆಗೋದಕ್ಕೆ ಕಾರಣ ಏನು ಅಂತೇಳಿ ನೋಡಬೇಕಾಗ್ತದೆ. ಯಾರು ಕಾರಣ APMCನಲ್ಲಿ ಅದು ಏಷ್ಯಾದಲ್ಲೇ ಅತಿ ದೊಡ್ಡ ಈ ಚಿಲ್ಲಿ ಇದರಲ್ಲಿ ಅತಿ ದೊಡ್ಡ ಮಾರ್ಕೆಟ್ ಅದು. ಅದರಿಂದ ನಮಗೂ ಭಾಳ ಬೇಸರ ಆಗುತ್ತೆ. ಅಷ್ಟೊಂದು ಫೈರ್ ಎಂಜಿನಿಗೂ ಕೂಡ ಬೆಂಕಿ ಇಟ್ಟಿದ್ದಾರೆ. ಫೈರನ್ನು ಹಾರಿಸೋದಕ್ಕೆ ಹೋದರೆ ಅದಕ್ಕೂ ಬೆಂಕಿ ಇಟ್ಟಿದ್ದಾರೆ. ಅದರಿಂದ ಸ್ವಲ್ಪ ತನಿಖೆ ಮಾಡಿ ಯಾರು ಅದಕ್ಕೆ ಕಾರಣ ಆ ರೇಟನ್ನು ಕ್ರ್ಯಾಶ್ ಮಾಡೋದಕ್ಕೆ ಅಂತೇಳಿ CM ಆರ್ಡರ್ ಮಾಡಿದ್ದಾರೆ. ಸರ್, ಅಂದರೆ ಕಾಣದ ಕೈಗಳು ಏನಾದರೂ ರೇಟ್ನ ಬೀಳಿಸುವಂಥ ಕೆಲಸ ಮಾಡಿ ಇಲ್ಲ, ಅದು ಗೊತ್ತಿಲ್ಲಲ್ಲ ನಮಗೆ. ಅದು ಮಾರ್ಕೆಟ್ APMC ಮಾರ್ಕೆಟ್ನವರು ಅವರು ನಿಯಂತ್ರಣ ಮಾಡ್ತಕ್ಕಂಥದ್ದು. ಯಾವಾಗಲೂ ಕೂಡ ಅವರೇ ಅದನ್ನು ರೆಗ್ಯುಲೇಟ್ ಮಾಡೋದು. ಅದರಲ್ಲಿ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದು ನಮಗೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದನ್ನು ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಸರ್, ಎಷ್ಟು ಜನರ ಬಂಧನ ಆಗಿದೆ ಸರ್? ತನಿಖೆ ಏನು ನಡೀತಾ ಇದೆ? ಈಗಾಗಲೇ ಒಂದು 40-45 ಜನನ ಸೆಕ್ಯೂರ್ ಮಾಡಿದ್ದಾರೆ. ಅದರಲ್ಲಿ ಯಾರು ಬೆಂಕಿ ಹಚ್ಚಿದ್ದು, ಆ ಥರ APMC ಆಫೀಸಿಗೆ ನುಗ್ಗಿದ್ದು ಅದನ್ನೆಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈಗ ಇತ್ತೀಚೆಗೆ ನಾಸಿಪುಡಿ ಅನ್ನೋರನ್ನು ಕೂಡ ಬ್ಯಾಡಗಿ ಮೂಲದವ್ರನ್ನ ಬಂಧನ ಮಾಡಿದ್ರು. ಅವ್ರದಕ್ಕೆ ಇದಕ್ಕೇನಾದ್ರು ಅದಕ್ಕೂ ಏನು ಸಂಬಂಧ ಇಲ್ಲ. ಅವ್ರ ಕಡೆಯವರು ಆ ಥರದ್ದೇನು ಸಂಬಂಧ ಇಲ್ಲ. ನಮಗೆ ಅಲ್ಲಿ ಜನನೂ ಹೊರಗಡೆಯಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಮಾರ್ಕೆಟಿಗೆ ಯಾವಾಗಲೂ ಬರ್ತಾರಂತೆ. ಅಂದರೆ ಕೊಂಡ್ಕೊಳಕ್ಕೆ ಬರ್ತಾರೆ, ಮಾರಾಟಕ್ಕೆ ಮಾಡೋಕ್ಕೆ ಬರ್ತಾರೆ, ರೈತರು ಮಾರಕ್ಕೆ ಬರ್ತಾರೆ, ಬೇರೆಯವರು ಈ ಟ್ರೇಡರ್ಸು ಅವರು ಇವರು ಕೊಂಡ್ಕೊಳಕ್ಕೆ ಬರ್ತಾರೆ. ಅದಕ್ಕೆ ಯಾರು ಅದಕ್ಕೆ ಕಾರಣ ಅಂಥೇಳಿ ಈಗ ಕಂಡುಹಿಡಿಬೇಕಾಗ್ತದೆ. ಅದೇ ಮತ್ತೆ ತಿರ್ಗಾ ಇವತ್ತೇನೋ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದರು. ಇವತ್ತು ಏನು ಮಾರ್ಕೆಟ್ ಓಪನ್ ಮಾಡಿ ಮತ್ತೆ ಟೆಂಡರಿಂಗ್ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನೂ ನೋಡಿ ನೋಡಿದೆ ನಾನು ಮೀಡಿಯಾದಲ್ಲಿ ಬಂದಿದೆ. ಇನ್ನೂ ಅದೆಲ್ಲ ಗ್ಯಾರಂಟಿ ಆಗಬೇಕಲ್ಲ. ಸ್ಪೆಕ್ಯುಲೇಷನ್ಸ್ ಮಾಡ್ತಾ ಇದ್ದಾರೆ. ಅವನಲ್ಲಿ ಅವನು ಇಲ್ಲಿ ಅವನು ಕರ್ನಾಟಕದವನು ಹಾಗೆ ಅಂತೆಲ್ಲ ಸ್ಪೆಕ್ಯುಲೇಷನ್ಸ್ ಮಾಡ್ತಿದ್ದಾರೆ. ಅವನ್ನ ಹಿಡಿದ ಮೇಲೇ ಎಲ್ಲ ಕೂಡ ಗೊತ್ತಾಗುತ್ತೆ. ಇವನೇ ಇರ್ಬೋದು ಅನ್ನೋದು ಝೀರೋ ಡೌನ್ ಮಾಡೋದಕ್ಕೆ ಮಾಡ್ತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಇಲ್ಲ, ರಾಜಕೀಯ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನೋದು ಒಂದು ಆರ್ಗ್ಯುಮೆಂಟು. ಬಟ್ ಅದರ ಡೀಟೇಲ್ಸ್ ಎಲ್ಲ ಸಿಕ್ಕಿದ ಮೇಲೆ ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಅದರಲ್ಲಿ ಏನು ನಾರ್ಮ್ಸ್ನಲ್ಲಿ ಇದೆ, ಅದೆಲ್ಲ ನಿಯಮಗಳಲ್ಲಿ ಏನು ತಂದಿದ್ದಾರೆ ಅನ್ನೋದನ್ನು ನೋಡಿದ ಮೇಲೆ ನಾವು ಪ್ರತಿಕ್ರಿಯೆ ಮಾಡ್ಬೋದು. ಇಲ್ಲೇ ಹೋದರೆ ಅದು ಅಷ್ಟು ಸರಿ ಕಾಣಿಸಲ್ಲ. ಸರ್, ಕ್ಯಾಬಿನೆಟ್ ಇದೆ, ಕಾಂತರಾಜು ವರದಿ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೆ ಸರ್? ಇವತ್ತು ಮುಂಚೆನೇ ಹೇಳಿದ್ರು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ಅಂತ. ಇಲ್ಲ, ಗೊತ್ತಿಲ್ಲ. ಈಗ ಕ್ಯಾಬಿನೆಟ್ಟಿನ ಇದು ಅಜೆಂಡಾ ಬಂದ ಮೇಲೆ ಗೊತ್ತಾಗ್ತದೆ. ಸರ್, ನಿನ್ನೆ ಸ್ಕ್ರೀನಿಂಗ್ ಕಮಿಟಿ ಸಭೆ ಆಗಿದೆ ಸರ್. ಬಹುತೇಕ ಒಂದೇ ಹಂತದಲ್ಲಿ ಟಿಕೆಟ್ ಫೈನಲ್ ಆಗ್ಬಿಡ್ತಾವ ಅಂತ. ಅಲ್ಲ, ನಿನ್ನೆ 21 ಕ್ಷೇತ್ರಕ್ಕೆ ಮಾಡಬೇಕು ಅಂತೇಳಿ ಕುಳಿತುಕೊಂಡಿದ್ರು CM, ಆಮೇಲೆ ನಮ್ಮ ಅಧ್ಯಕ್ಷರು ಸುರ್ಜಿವಾಲ್ ಅವರು, ಸಮಿತಿ ಏನಿದೆ ಅವರೆಲ್ಲ. ಎಷ್ಟು ಜನದ್ದು ಕ್ಲಿಯರ್ ಮಾಡಿದ್ದಾರೆ ಗೊತ್ತಿಲ್ಲ. ಇವತ್ತು ಕೂಡ ಅದು ಕಂಟಿನ್ಯೂ ಆಗುತ್ತೆ ಮೀಟಿಂಗ್ ಅಂತ ಹೇಳಿದ್ದಾರೆ. ಬಹುಶಃ ಇವತ್ತು ಕ್ಲಿಯರ್ ಆದರೆ ಆಮೇಲೆ ಡೆಲ್ಲಿಗೆ ತೊಗೊಂಡು ಹೋಗ್ತಾರೆ. CECನಲ್ಲಿ ಕ್ಲಿಯರ್ ಮಾಡಿ ಅನೌನ್ಸ್ ಮಾಡ್ತಾರೆ. ಸರ್, ಕೆಲವು ಕಡೆ ಪ್ರಬಲ ಅಭ್ಯರ್ಥಿಗಳ ಕೊರತೆ ಇನ್ನೂ ಇದೆ ಅನ್ನುವಂಥದ್ದು ಸರ್. ಹಾಗಾಗಿ ಏನಾದರೂ BJP ನಮಗೇನು, ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳ ಕೊರತೆ ನಮ್ಮ ಪಕ್ಷದಲ್ಲಿ ಯಾವತ್ತಿಗೂ ಇಲ್ಲ. ಅದನ್ನು ಒಂದಿಷ್ಟು ಸಮಯ ತಗೊಳ್ತಾರೆ. ಕೆಲವು ಸಂದರ್ಭದಲ್ಲಿ ಹೆಚ್ಚು ಜನ ಅರ್ಜಿದಾರರಿದ್ದಾಗ ಸಮಯ ತಗೊಳ್ತಾರೆ ತೀರ್ಮಾನ ಮಾಡೋದಕ್ಕೆ. ಆಮೇಲೆ ಒಂದಿಷ್ಟು ಗೊಂದಲಗಳು ಎಲ್ಲ ಪಕ್ಷದಲ್ಲಿದ್ದಂಗೆ ನಮ್ಮಲ್ಲೂ ಇರುತ್ತೆ. ಅದನ್ನು ಸರಿ ಮಾಡಿಕೊಂಡೇ ಮಾಡಬೇಕಾಗತ್ತೆ. ಅದಕ್ಕೆ ಸಮಯ ಹಿಡಿಯುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.